10 ದಿವಸದಿಂದ ಕಾರ್ ಕಳವಾಯ್ತು ಅಂತಿದೀಯಾ? ಕಂಪ್ಲೇಂಟೇ ಕೊಟ್ಟಿಲ್ಲ ನೀನು? ಸರ್ ಕೊಡಬೇಕು ಅಂತಿದ್ದೆ ಸರ್, ಆದರೆ ಲ್ಯಾಪ್ಸ್ ಆಗಿಬಿಟ್ಟಿದೆ ಸರ್ ಇನ್ಶೂರೆನ್ಸು. ಅದು ಒಂದು ಅಪರಾಧನೇ ಗೊತ್ತಾ? ಸರ್ ಗೊತ್ತು ಸರ್, 4,000 ಕಟ್ಟಬೇಕಿತ್ತು ಸರ್, ದುಡ್ಡು ಅಡ್ಜಸ್ಟ್ ಆಗಿಲ್ಲ ಸರ್. ದುಡ್ಡು ಅಡ್ಜಸ್ಟ್ ಮಾಡಿ ಕಟ್ಟೋಣ ಅನ್ನೋಷ್ಟರಲ್ಲಿ ಕಾರು ಕಳ್ತನ ಆಗೋಯ್ತು ಸರ್. ಎಲ್ಲಿ ನಿಲ್ಸಿದ್ದೆ ಕಾರ್ನ? ನಮ್ಮ ಮನೆ ಕಾಂಪೌಂಡ್ ಹೊರಗೆ ನಿಲ್ಸಿದ್ದೆ ಸರ್. ಯಾಕೆ ಶೆಡ್ಡಲ್ಲಿ ನಿಲ್ಸಕ್ಕಾಗ್ತಿರ್ಲಿಲ್ವಾ? ಬಾಡಿಗೆ ಮನೆ ಸರ್, ಚಿಕ್ಕದು ಸರ್. ನಮ್ಮ ಬೀದಿಲಿ ಎಲ್ಲರೂ ಹೊರಗಡೆ ನಿಲ್ಲಿಸ್ತಾರೆ ಸರ್, ನಾನು ಹೊರಗಡೆ ನಿಲ್ಸಿದ್ದೆ ಸರ್. ಕಾರ್ ಉಪಯೋಗಿಸಿ ಯಾವುದು ದೊಡ್ಡ ಕೊಲೆ ನಡೆದಿದೆ ಗೊತ್ತಾ ನಿಮಗೆ? ಕರ್ಕೊಂಡೋರಿ. ಸರ್ ಸರ್ ಕಣ್ಣೆ ತೋರಿಸಿ ಸರ್, ಸರ್ ಸರ್ ಕಣ್ಣೆ ತೋರಿಸಿ ಸರ್. ಸರ್ ಸರ್ ನಾನು ಮಗುನ ನೋಡ್ಲೇಬೇಕು. ನಿನ್ಗೇನು ಹುಚ್ಚಿಗೆ ಚಿಡಿದಿದ್ಯಾ? ದೇವ್ಕಿ, ನೀನ್ ಬೇರೆ ಏನೇ ಕೇಳು ಒಪ್ತೀನಿ, ಆದ್ರೆ ಇದೊಂದು ವಿಚಾರದಲ್ಲಿ ಮನೆಯವ್ರ ಮಾತನ್ನ ಮೀರ್ಬೇಡ. ಕೈ ಮುಗಿದು ಕೇಳ್ಕೊತೀನಿ ಪ್ಲೀಸ್. ಅದಕ್ಕೆ ಇದು ಮಗು ಜೀವದ ಪ್ರಶ್ನೆ. ಹೇಳಿದ್ದು ಅರ್ಥ ಆಗ್ತಾ ಇದೆ ನಿನ್ಗೆ? ಪದೇ ಪದೇ ಹೇಳಿದ್ದೆ ಹೇಳ್ತಾ ಇರಕ್ಕಾಗಲ್ಲ ನೀವು. ವಾಸು ಇದ್ದಾರೇನ್ರಿ? ಎಸ್ ಆಫೀಸಿಂದ ಒಂದು ಲೆಟರ್ ಬಂದಿದೆ. ಸಾಕ್ಷಿ ಇದಾಗಿದೆ. ಯಶೋಧ ಕೇಸ್ ಮುಗಿಯೋವರೆಗೂ ಊರು ಬಿಟ್ಟು ಹೋಗಂಗಿಲ್ಲ. ಕಾಣೆ ಆಗಿದ್ದು ರಘು ಹೇಳ್ತಿ ಯಶೋಧ, ಅದಕ್ಕೂ ವಾಸು ಏನ್ ಸಂಬಂಧ? ವಾಸು ಅಂದ್ರೆ ನೀವು ತಾನೆ? ನಾನೇ. ಎಸ್ ಪಿ ಅವ್ರನ್ನ ಇವತ್ತೇ ಬಂದು ಕಾಣ್ಬೇಕಂತೆ. ನೋಡಿ ರಘು, ಮಗು ವಿಚಾರದಲ್ಲಿ ನಿಮ್ಮಿಬ್ಬರ ಮಧ್ಯೆ ದ್ವೇಷ ಬೆಳೀತು ಅನ್ನೋದು ನನಗೆ ಗೊತ್ತು. ಆದರೆ ನಿಮ್ಮಿಬ್ಬರ ದ್ವೇಷಕ್ಕೆ ಯಶೋಧ ಬಲಿಯಾಗಬೇಕಾಯಿತು ಅನ್ನೋದೇ ನೋವಿನ ಸಂಗತಿ. ಇಲ್ಲ ಸರ್, ಯಶೋ ಖಂಡಿತ ಸತ್ತಿಲ್ಲ. ಆ ನಂಬಿಕೆ ನನಗಿದೆ. ಬೇಸರ ಮಾಡ್ಕೊಂಡು ಹೋಗಿರ್ಬೋದಷ್ಟೇ. ಓಕೆ, ಹಾಗೆ ಅಂದ್ಕೊಳ್ಳೋಣ. ಹಾಗಾದ್ರೆ ಮನೆ ಬಿಟ್ಟು ಹೋಗಿರೋದಕ್ಕೂ ಅದೇ ಕಾರಣ ಆಗಿರ್ಬೋದಾ ರಘು? ಸರ್, ಅದು ಮನೆಯಲ್ಲಿರೋ ಹೆಂಡತಿನ ಬಿಟ್ಟು ಬೇರೆಯವ್ರ ಕಡೆ ನೋಡಿದ್ರೆ ಯಾವ ಹೆಣ್ಣು ಸಹಿಸಲ್ಲ ಸರ್. ಶಟಪ್ ಸರ್. ನಾನು ದೇವಕಿಗೆ ಒಂದು ಕೃತಜ್ಞತಾ ಪತ್ರ ಬರೆದೆ. ಅದನ್ನೇ ಲವ್ ಲೆಟರ್ ಅಂತ ಈ ಕೀಳು ಮನುಷ್ಯ ತಿಳ್ಕೊಂಡಿದ್ದಾನೆ. ಸರ್ ನೋಡಿ ಸರ್, ಇದು ಲವ್ ಲೆಟ್ರಾ ಅಥವಾ ಇವನು ಹೊಲ್ಸ್ ಬಾಯ್ ಹೇಳೋ ಹಾಗೆ ಕೃತಜ್ಞತೆ ಲೆಟ್ರಾ? ನೋಡಿ ಸರ್, ಈ ಕೃತಜ್ಞನಿಂದ ಅಂತ ಲವ್ ಲೆಟ್ರಾ ಹೇಳಿ ಸರ್? ಇವನು ಸುಳ್ಳು ಮಾತಿದ್ದಾನೆ ಸರ್. ಯಶೋ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ದೂರ ಆಗಿರೋದು. ನಾಚಿಕೆ ಇಲ್ದವನೆ ಈ ರೀತಿ ಗಿಫ್ಟ್ ಲೆಟರ್ ಬರೀತಾ ಇದ್ರೆ ಯಾವಳೆ ನಿನ್ನ ಹತ್ರ ಇರ್ತಾಳೆ? ನೀವಿನ್ ಹೊರಡ್ಬೋದು, ಬೇಕಾದಾಗ ನಾನೇ ಕರ್ಸ್ಕೊಂತೀನಿ. ದೇವಕಿನ ಒಂದ್ಸರ್ತಿ ಮಗು ನೋಡಕ್ ಕರ್ಕೊಂಡು ಹೋದ್ರೆ ತಪ್ಪಾಗಲ್ಲ ಅಲ್ವಾ? ತುಂಬಾ ತಲೆ ಕೆಡಿಸ್ಕೊಂಡಿದ್ದಾಳೆ, ಅಗತ್ಯಕ್ಕಿಂತ ಜಾಸ್ತಿ. ತಪ್ಪೇನೂ ಆಗಲ್ಲ, ಆದ್ರೆ ಮುಂದಿನ ನೆನ್ಸ್ಕೊಂಡ್ರೆ ಹೆದರಿಕೆ ಆಗತ್ತೆ. ಅವರಿಬ್ರು ಇನ್ನೂ ಹಾವು ಮುಗಿಸಿ ತರನೇ ಆಡ್ತಿದ್ದಾರೆ. ವಾಸುಗೆ ಹೇಳಿ ಕನ್ವಿನ್ಸ್ ಮಾಡಿದ್ರೆ ಒಪ್ತಾನೆ. ಯಶೋಧ ಕಾಣೆಯಾಗಿರೋ ಬಗ್ಗೆ ಅವನಿಗೂ ದುಃಖ ಇದೆ ರೀ. ಅಕಸ್ಮಾತ್ ವಾಸು ಹೋಗೋಕೆ ಒಪ್ಪದೇ ಇದ್ರೆ ನಾನ್ ಹೀಗೆ ದೇವಕಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ, ಬೇಡ ಅಂತ ಅವನಿಂದ ಉತ್ತರ ಬರೋ ತನಕ ಕಾಯಲೇಬೇಡಿ. ಕರೆಕ್ಟ್. ವಾಸು, ನಿಮ್ಮ ಹತ್ರ ಕೆಲವು ಇನ್ಫಾರ್ಮೇಶನ್ಗಳು ಬೇಕಾಗಿತ್ತು ಯಶೋಧ ನಾಪತ್ತೆ ಬಗ್ಗೆ. ಯಶೋಧನ ನೀವು ಕಡೆ ಸತಿ ಭೇಟಿಯಾಗಿದ್ದೆ ಯಾವಾಗ? ಯಾವತ್ತು ಅಂತ ಸರಿಯಾಗಿ ನೆನಪಾಗ್ತಿಲ್ಲ ಸರ್. ನೆನಪು ಮಾಡ್ಕೊಳ್ಳಿ, ಅವತ್ತವರು ಕಾಣೆಯಾಗಿದ್ದ ದಿವಸ. ಸರ್ ಅದು ನೆನಪಾಯ್ತು. ಬನಶಂಕರಿ ಹತ್ರ ಕಾಂಪ್ಲೆಕ್ಸ್ ಇದೆಯಲ್ಲ, ಅದ್ರ ಪಕ್ಕ ಪಾರ್ಕ್ ಇದೆಯಲ್ಲ, ಅಲ್ಲಿ. ಭೇಟಿಗೆ ಕಾರಣ ಏನು? ಬೇರೆ ಏನೂ ಇಲ್ಲ ಸರ್. ರಘು ದೇವಕಿಗೆ ಬರೆದ ಪತ್ರದ ಬಗ್ಗೆ ಹೇಳಿದ್ದೆ. ಅವರು ಅದನ್ನು ನೋಡಬೇಕು ಅಂತ ಹೇಳಿದರು, ಅದಕ್ಕೆ ತಗೊಂಡು ಹೋದೆ. ಲೆಟರ್ ನೋಡಿ ಏನಂದ್ರು? ರಘು ಬಗ್ಗೆ ತುಂಬಾ ಬೇಜಾರು ಮಾಡ್ಕೊಂಡು ಅದ್ರ ಬಗ್ಗೆನೇ ಮಾತಾಡಿದ್ರು. ಆಮೇಲೆ ನಾನು ಮನೆಗೆ ಬಂದೆ. ಬಂದ್ಮೇಲೆ ಮೆಸೇಜ್ ಬಂತು. ನಡೆದಿದ್ದಷ್ಟೇನಾ? ಒಂದು ಕೆಲಸ ಮಾಡಿ ವಾಸು, ಸಂಜೆ ಆಫೀಸಿಗೆ ಬನ್ನಿ, ಮಾತಾಡೋದಿದೆ. ಸರ್ ಬೇಕಾದ್ರೆ ಈಗಲೇ ಹೊರಡ್ತೀನಿ. ಇನ್ನು ಅರ್ಧ ಗಂಟೆಯಲ್ಲಿ ನಿಮ್ಮ ಆಫೀಸ್ ಹತ್ರ ಇರ್ತೀನಿ. ಇಲ್ಲ, ಇವಾಗ ಮೀಟಿಂಗ್ ಇದೆ, ಬೇರೆ ಯಾರೋ ಬರ್ತಿದ್ದಾರೆ, ಸಂಜೆ ಸಿಗಿ. ಓಕೆ ಸರ್.